ಮತ್ತೊಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ 5 ತಿಂಗಳ ಸಿನಿಮಾದ ಕಂಟೆಂಟ್ ಶೂಟ್ ಮುಗಿಸಿ ರಿಲೀಸಿಗೆ ಬರ್ತೀವಿ ಅಂತ ಒಂದು ಜವಾಬ್ದಾರಿ ಬಂದ್ರಲ್ಲ ಆರಂಭದಿಂದಲೇ ಅದನ್ನು ಅಚೀವ್ ಮಾಡಿದೆ ಆ್ಯಕ್ಚುಲಿಗೆ. ಸೊ ಅಷ್ಟು ಸ್ಪೀಡಾಗಿ ಸಿನಿಮಾನ ಮುಗಿಸಿರುವಂಥದ್ದು ಮತ್ತು ಈ ಥರದೊಂದು ಕ್ವಾಲಿಟಿ ಕೊಡುವಂಥದ್ದು. ಯಾಕೆಂದರೆ ಕ್ವಾಲಿಟಿ ನೋಡಿದಲ್ಲಿ ಅನಿಸುತ್ತೆ ಹೊಸದೇನೋ ಲೆನ್ಸೆಲ್ಲ ಯೂಸ್ ಮಾಡಿರುವಂಥ ಶೂಟು ತುಂಬ ಫ್ರೆಶ್ಶಾಗಿ ಕಾಣಿಸ್ತಿದೆ ಸಿನಿಮಾ. ಸರ್ ಅದು ಇದರಲ್ಲಿ ನಮ್ಮ ಸೀಕ್ವೆನ್ಸಲ್ಲಿ ಒಂದು ಮೋಟೋಬೋಕೋ ಅಂತ ಒಂದು ಕ್ಯಾಮ್ರಾ ಸರ್ ಅದು ಅದೇನು ಸರ್ ಅದೊಂಥರ ಪ್ರೋಗ್ರಾಮ್ ಮಾಡಿ ಬಿಟ್ಬಿಡ್ತಾರೆ. ಎಲ್ಲಿ ನಿಂತ್ಕೊಬೇಕು ಅದು ಒಂಥರ ಸೆನ್ಸ್ ಆಫ್ ಭಯಂಕರ ಸೆನ್ಸಿಟಿವ್. ಅದು ಹಿಂಗೆ ಹೋಗುತ್ತೆ ಬರುತ್ತೆ, ಅಡ್ಡ ಹೋಗ್ಬಿಡಿ ಹೊಡೆದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾಯಿದ್ರು. ಅದನ್ನು ಪ್ರೋಗ್ರಾಮ್ ಮಾಡಿ ಬಿಟ್ಟಿದ ತಕ್ಷಣ ಅದು ಬರೋ ಆ್ಯಕ್ಷನ್ನ ರಿಯಾಕ್ಟ್ ಮಾಡಬೇಕು ಅದನ್ನು. ಸೊ ಅದನ್ನು ಸುದೀಪ್ ಸರ್ ಸೂಪರಾಗಿ ಇದು ಮಾಡ್ಕೊಂಡು ಮಾಡಿದ್ರು. ಅದನ್ನು ಸೆಟ್ಟಿಂಗ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಬೇಕು ಸರ್. ಸೆಟ್ಟಿಂಗ್ ಮಾಡಿ ಎಲ್ಲ ಇದಾದ್ಮೇಲೆ ಓಕೆ ಆಗಿ ಅದಾದಮೇಲೆ ಸಾರ್ ಬಂದು ನೋಡಿ ಈ ಥರ ರಿಯಾಕ್ಷನ್ಸ್ ಅಂತ ಹೇಳ್ಬಿಟ್ಟು, ಇವಾಗ ನಾವೊಂದು ಸೀನ್ ನೋಡಿರ್ಬೋದು, ಸಾರ್ ಮೇಲೆ ಹಿಂಗೆ ನೀರು ಚೆಲ್ಲಿದಾಗ ಅವರು ಹಿಂದೆ ಎದೊಳ್ತಾರೆ, ಆ ಸೀನ್ ಫುಲ್ ಅದರಲ್ಲೇ ತೆಗೆದಿದ್ದು. ಅದು ನಾವು ಅಂದ್ಕೊಳೋ ಥರನೇ ಇಲ್ಲ ಸರ್ ಕ್ಯಾಮ್ರಾ. ಅದು ಏನು ಫಾಸ್ಟು ಸರ್ ಅಂತ ಹಿಂಗೆ ಹೋಗಿ ನಿಂತ್ಕೊಂಡು ಹಿಂಗೆ ತಿರ್ಗಾ ಮೇಲೆ ಬಂದು ಕೆರಡೋ ಹಿಂಗೆ ರೈಟಿಗೆ ಬರುತ್ತೆ. ಸೊ ಇದಕ್ಕೆಲ್ಲ ಕರೆಕ್ಟಾಗಿ ಅದಕ್ಕೆ ಕ್ಯಾಮ್ರಾ ತಕ್ಕಂಗೆ ರಿಯಾಕ್ಟ್ ಮಾಡ್ಬೇಕು ಸರ್. ಸೆಕೆಂಡ್ಸ್ ಹಿಂಗೆ ಅಲ್ಲಿಂದ ಇಲ್ಲಿ ಹೋಗ್ತಾ ಇರುತ್ತೆ. ಸೊ ಅದನ್ನು ತುಂಬ ಸೂಪರಾಗಿ ಮಾಡಿದ್ರು. ನಮ್ಗೆ ಅವಾಗ ಅಲ್ಲಿ ಗೊತ್ತಾಗಲಿಲ್ಲ. ನಾನು ಆದಮೇಲೆ ಚಿಕ್ಕದಾಗ ಒಂದು ಟೀಸರ್ ಬಿಟ್ಟಾಗ ನಾನು ನೋಡಿದೆ, ತುಂಬ ಖುಷಿಯಾಯಿತು. ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಮಜಾ ಅನಿಸುತ್ತೆ. ಆ ಥರ ಅಷ್ಟು ಡೆಡಿಕೇಶನ್ ಆಗಿ ಮಾಡ್ಬೇಕು ಸರ್, ಇಲ್ಲಾಂದರೆ ಬರಲ್ಲ. ಅದು ತುಂಬ ಖುಷಿ ಆಯಿತು ಅದನ್ನು ನೋಡಿದೆ. ಸಾರ್ ನೋಡ್ತಾ ಇದ್ದಂಗೆ ಅದು ಸೊ ಇಷ್ಟೆಲ್ಲ ಇದೆಯಾ ಓಪ್ಪ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದನ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬೇರೆ ಸಿನಿಮಾಗಳು ನೋಡಿದ್ದೀನಿ, ಇದನ್ನು ಲೈವಾಗಿ ನೋಡುವಾಗ ಇಷ್ಟೊಂದು ಶ್ರಮ ಇದೆ ಇದರಲ್ಲಿ. ಅದಕ್ಕಿಂತ ಟೆಕ್ನಿಷಿಯನ್ ಬಂದು ಅವರು ಅದು ರೈಲಿಂಗ್ಸ್ ಎಲ್ಲ ಫಿಟ್ ಮಾಡಿ ಅದೆಲ್ಲ ತುಂಬ ಭಯಂಕರ ದೊಡ್ಡ ಕೆಲಸಗಳು ಸರ್. ಅದು ಈ ಶಾರ್ಟ್ ಟರ್ಮು ಅಂತ ಬಂದಾಗ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ನೋಡಿ ಸರ್. ಈ ಶೆಡ್ಯೂಲಲ್ಲಿ ಆ ದೇವರ ಆಶೀರ್ವಾದ ಯಾರಿಗೂ ಮೈ ಹುಷಾರಲ್ದೆ ಆಗಲಿಲ್ಲ, ಯಾರು ಸ್ಕಿಪ್ ಮಾಡ್ಕೊಂಡೆ ಆಗಲಿಲ್ಲ, ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲೂ ಎಲ್ಲ ಮ್ಯಾನೇಜಬಲ್ ಮಾಡಿಕೊಂಡು ಇಷ್ಟು ದೂರ ಬಂದಿರೋದಕ್ಕೆ ದೇವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸರ್. ಇದನ್ನು ಸುದೀಪ್ ಅವರ ಲುಕ್ಕನ್ನು ಇದ್ರಿಗೆ ಫಸ್ಟ್ ಟೈಮ್ ನೋಡಿದಾಗ ತುಂಬ ಸ್ಟೈಲಿಶಾಗಿ ಕಾಣ್ತಾ ಇರುವಂಥದ್ದು. ಆ ಲುಕ್ ಆಗಲಿ, ಆ ಹೇರ್ ಸ್ಟೈಲ್ ಆಗಲಿ, ಅದೆಲ್ಲ ಸೊ ಹೇಗಿತ್ತಂತ ಎದುರುಗಡೆ ನೋಡಿದಾಗ ಏನಂತ ಹೇಳಿದ್ರಿ ಅಂತ? ಏನು ಇಮ್ಯಾಜಿನೇಷನ್ ಮಾಡಿದ್ದಿಲ್ಲ ಸರ್ ನಾವು. ಮತ್ತು ಎದುರುಗಡೆ ನೋಡಿದ್ರೆ ನಮ್ಗೆ ಏನು ಅನ್ಸಲ್ಲ, ಬ್ಲೈಂಡ್ ಆಗಿಬಿಡ್ತೀವಿ. ಯಾಕಂದರೆ ನಾವು ಥಿಯೇಟ್ರು ಟಿ ವಿಯಲ್ಲಿ ನೋಡಿದ್ದೀವಲ್ವಾ, ಅದೇ ಒಂದು ಮೈಂಡಲ್ಲಿ ಇರುತ್ತೆ. ನಾವು ಲೈವ್ ನೋಡ್ತಾ ಇದ್ದೀವಿ ಅಂತ ಅನಿಸಲ್ಲ ನಮಗೆ. ಮೊನ್ನೆ ಟ್ರೈಲರ್ಸಲ್ಲಿ ಹಗ್ ಮಾಡಿ ನನ್ನ ಚೇರ್ಗೆ ಮಾಡಿದ್ರು, ಆವಾಗ ಖುಷಿ ಆಯಿತು. ಓಕೆ ಮೇಡಮ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಟಾರ್ಗೆಟ್ ಮಂಜು ಅಂತ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ತುಂಬ ಖುಷಿ ಆಯಿತು. ಮನೆಯವರು ತುಂಬ ಕೇಳ್ತಾಯಿದ್ರು ನನ್ನ ಕರ್ಕೊಂಡೋಗಲ್ವಾ ಅಂತ ಹೇಳ್ಬಿಟ್ಟು. ನಾನು ಫಂಕ್ಷನ್ದು ಕರ್ಕೊಂಡೋಗಿದ್ದೀನಿ, ನಮಗೆ ಅಭ್ಯಾಸ ಇದ್ದಿಲ್ಲ. 2-3 ಫಂಕ್ಷನ್ ಕರ್ಕೊಂಡೋಗಿದ್ದೆ ಅಷ್ಟೇ. ಯಾಕಂದರೆ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದಿರ್ತಾರೆ. ಅಲ್ಲೋಗಿ ಈಗ ನೋಡ್ತೀರ, ಸಾರ್ ಎದ್ದ ತಕ್ಷಣ ಜನ ಫುಲ್ ತುಂಬ್ಕೊಂಡ್ಬಿಟ್ರು. ಆ ಜಾಮ್ ಪ್ಯಾಕಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಒಂಚೂರು ಬೇಜಾರು, ಕರ್ಕೊಂಡೋಗು ಮೀಟ್ ಮಾಡಿಸು ಅಂತ. ಮಾಡೋಣ ಇನ್ನು ಮುಂದೆ ಸಿನಿಮಾ ಬರುತ್ತೆ ಮಾಡೋಣ ಅಂತ. ಆವಾಗ ಸಾರ್ ಅದು ನನಗೆ ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಮಾಧಾನ ಆಯಿತು. ಯಾಕಂದರೆ ಇವಾಗ ಅವರು ಡೈರೆಕ್ಟ್ರು, ಅವರು ಆ್ಯಕ್ಟ್ರು, ನಾನು ಇವಾಗ ಜಸ್ಟು ಬಂದಿದ್ದೀನಿ ಕಲಾವಿದ. ನನ್ನ ಕಾರ್ಯ ನಿರ್ವಹಿಸಿದ್ದೀನ ಇಲ್ವ ಅಂತ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇದ್ದರೂ ಇವ್ರ ಬಾಯಲ್ಲಿ ಕೇಳೋದು ಅಂತ ಅನ್ನೋದು ಸ್ಪೆಷಲ್ಲು. ಸೊ ತುಂಬ ಸ್ಪೆಷಲ್ ಅನಿಸ್ತು ನನಗೆ ಸಾರ್ ಹೇಳಿದ್ದು.